ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆನ ಓದ ಬಯಸುವವರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 43. ಇಂದಿನ ಸಂಚಿಕೆಯಲ್ಲಿ ಭುವನ್ ಭವಿಷ್ಯನ ಕಿಡ್ನಾಪ್ ಮಾಡಿ ಮದುವೆ ಆಗುತ್ತೇನೆ ಎಂದ. ಅವಳು, ನಾನಿನ್ನ ಜೊತೆ ಮದುವೆ ಆಗಲ್ಲ, ನೀನೇನೇ ಮಾಡಿದ್ರು ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಎಂದಳು ಖಡಾಖಂಡಿತವಾಗಿ. ಮುಂದೆ ಭುವನ್ ಭವಿಷ್ಯ ಮುಂದೆ ನಿಂತು, ನಾನು ಅಷ್ಟೇ, ನನ್ನ ಪ್ರೀತಿ ಪಡೆಯೋಕೆ ನಾನು ಯಾವ ದಾರಿ ಬೇಕಾದರೂ ಹಿಡಿತೀನಿ. ಒಂದು ಸಲ ನಿನ್ನ ಮದುವೆ ಆದರೆ ನೀನು ನನ್ನ ಹೆಂಡತಿ. ಆಗ ನೀನು ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಆಗಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಆಗೋಕ್ಕೆ ಎಷ್ಟು ದಿನ ಬೇಕು ಅಲ್ಲಿವರೆಗೂ ನಾನು ಕಾಯ್ತೇನೆ. ಬಟ್ ನಿನ್ನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ. ನೀನು ನನ್ನಪ್ಪ ಒಪ್ಪಿದ ಸೊಸೆ, ಹಾಗಾಗಿ ನಾನು ಬಿಡಲ್ಲ ಎಂದ. ಭವಿಷ್ಯ ತಕ್ಷಣ ಕೋಪದಲ್ಲಿ, ಭುವನ್, ನಿನಗೇನಾದರೂ ತಲೆಗೆಟ್ಟಿದ್ಯಾ? ಹೀಗೆ ಒಂದು ಹುಡುಗಿನ ಬಲವಂತವಾಗಿ ಮದುವೆ ಆಗೋದ್ರಿಂದ ನಿನಗೆ ಅವಳ ಮನಸ್ಸು ಸಿಗಲ್ಲ. ಯಾರ ಪ್ರೀತಿನೂ ಬಲವಂತವಾಗಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನನ್ನ ಹೋಗೋಕ್ಕೆ ಬಿಡು ಎಂದಳು. ಭುವನ್, ಮೊದಲು ನಾವಿಬ್ಬರು ಮದುವೆ ಆದಾಗ ಇಬ್ಬರಿಗೂ ಒಪ್ಪಿಗೆ ಇರಲಿಲ್ಲ. ಆಮೇಲೆ ನೀನು ನನ್ನ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಂಡಿದ್ದೆ ಅಲ್ವಾ? ಈಗಲೂ ಅಷ್ಟೇ. ಸ್ವಲ್ಪ ದಿನ ಇಬ್ಬರು ಅರ್ಥ ಮಾಡಿಕೊಂಡ್ರೆ ನಾವಿಬ್ಬರು ತುಂಬ ಖುಷಿಯಾಗಿರ್ತೀವಿ ಭವಿಷ್ಯ. ಪ್ಲೀಸ್ ನನ್ನ ಮದುವೆ ಆಗು ಎಂದ. ಅವನ ಮುಖ ನೋಡಿದ ಭವಿಷ್ಯ, ಇವನ ಮೇಲೆ ಕೋಪ ತೋರಿಸ್ಬೇಕಾ, ಇಲ್ಲ ಇವನು ಉಚ್ಚಾಟಕ್ಕೆ 4 ಬಾರಿಸ್ಲಾ ಎನಿಸಿ ಕೈ ಬಿಡಿಸ್ಕೊಂಡು, ಬಿಡು ಭುವನ್, ನನಗೆ ನಿಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ. ನನ್ನ ಲೈಫ್ನಲ್ಲಿ ಮತ್ತೆ ಮತ್ತೆ ಎಡವಿ ಬೀಳೋಕ್ಕೆ ನನಗೆ ಇಷ್ಟ ಇಲ್ಲ ಎಂದಳು ಮುಖ ತಿರುಗಿಸಿ. ಭುವನ್ ಅವಳ ಕೆನ್ನೆ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು, ನೋ, ನೀನು ಸುಳ್ಳು ಹೇಳ್ತಿದ್ಯಾ ಭವಿಷ್ಯ. ಮತ್ತೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂದಿದ್ರೆ ಮನೆ ಬಿಟ್ಟು ಹೋಗಿದ್ದ ನೀನು ಯಾಕೆ ನಾವು ಕಷ್ಟದಲ್ಲಿ ಇದ್ದಾಗ ವಾಪಸ್ ಬಂದೆ? ಲಾಸ್ನಲ್ಲಿದ್ದ ಕಂಪನಿ ಮತ್ತೆ ಮೇಲೆ ಹಾಗೆ ಯಾಕೆ ಮಾಡಿದೆ? ಅಷ್ಟೆಲ್ಲ ಆಸ್ತಿ ನಿನ್ನದೇ ಅಂತ ಲೀಗ್ಲಿ ಇದ್ದರೂ ಯಾಕೆ ನನ್ನ ಹೆಸರು ಬರದೆ ಎಂದ. ಭವಿಷ್ಯ, ಅದು ನನ್ನ ಮಾವಯ್ಯನ ಮೇಲಿನ ಪ್ರೀತಿಗೆ, ಅವರು ಕಟ್ಟಿದ್ದ ಸಾಮ್ರಾಜ್ಯ ಬಿದ್ದೋಗಬಾರ್ದು ಅಂತ ಬಂದೆ. ಅವರ ಗೌರವಕ್ಕೆ ಯಾವತ್ತೂ ಚ್ಯುತಿ ಬರಬಾರ್ದು ಅಂತ ಮತ್ತೆ ಕಂಪನಿನ ಮೇಲೆತ್ತದೆ. ಆದರೆ ನಿಮ್ಮ ಮೇಲಿನ ಪ್ರೀತಿಗಲ್ಲ, ಅದು ಮಾವಯ್ಯನ ಮೇಲಿರುವ ಪ್ರೀತಿ ಗೌರವಕ್ಕೆ ಅಷ್ಟೇ ಅಂದ್ಲು. ತಕ್ಷಣ ಭುವನ್, ಅವರೇ ನಿನ್ನ ನಮ್ಮ ಮನೆ ಸೊಸೆ ಅಂತ ಹೇಳಿದರು, ಅದನ್ನು ಮರ್ತಾ ಎಂದ. ಭವಿಷ್ಯ ಒಮ್ಮೆ ವ್ಯಂಗ್ಯವಾಗಿ ನಗು ಚೆಲ್ಲಿ ಹೇಳಿದರು, ಅವರು ಆಸೆ ಕೂಡ ಪಟ್ಟಿದ್ರು. ಆದರೆ ನೀವು ಬದುಕಿದಾಗ ಅವರ ಆಸೆಗೆ ನೀರೆರ್ಚಿ ಈಗ ಬಂದು ಅವರ ಆಸೆ ಮತ್ತೆ ಮದುವೆ ಆಗು, ನನ್ನ ಪ್ರೀತಿ ಮಾಡು, ಗಂಡ ಅಂತ ಒಪ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಅಂದ್ಲು. ಭುವನ್, ನೋ, ನೀನು ನನ್ನ ಪ್ರೀತಿ ಮಾಡ್ತೀಯಾ, ಕೇರ್ ಮಾಡ್ತೀಯಾ, ಯಾಕೀಗೆ ನನ್ನ ಸತಾಯಿಸ್ತಿದ್ಯಾ? ನಾನು ನಿನ್ನ ಮೊದಲಿಗಿಂತ ತುಂಬ ತುಂಬ ಪ್ರೀತಿ ಮಾಡ್ತೀನಿ ಭವಿಷ್ಯ, ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ಪ್ಲೀಸ್ ನನಗೆ ಒಂದೇ ಒಂದು ಚಾನ್ಸ್ ಕೊಡು ಪ್ಲೀಸ್ ಎಂದ ಬೇಸರದಲ್ಲೇ. ಭವಿಷ್ಯ ಕೋಪದಲ್ಲಿ ಅವನಿಂದ ತುಸು ದೂರ ಸರಿದು, ಸತ್ತ ವ್ಯಕ್ತಿನ ಮತ್ತೆ ಬದುಕಿಸೋಕೆ ಸಾಧ್ಯ ಇಲ್ಲ. ಹಾಗೆ ನನ್ನ ಮನಸ್ಸಲ್ಲಿ ಸತ್ತಿರುವ ಪ್ರೀತಿನ ಖಂಡಿತ ಮತ್ತೆ ಹೆಪ್ಸೋಕ್ಕೆ ಸಾಧ್ಯ ಇಲ್ಲ. ನನಗೆ ನಿಮ್ಮ ಮೇಲೆ ಯಾವತ್ತೂ ಅಂತ ಫೀಲಿಂಗ್ಸ್ ಇರಲಿಲ್ಲ. ನಾನು ಎಲ್ಲ ಹೆಣ್ಮಕ್ಳು ಆಸೆ ಪಡೋ ಥರ ನನ್ನ ಗಂಡ ನನ್ನ ಜೊತೆನೇ ಹೀಗಿರಬೇಕು, ಹೀಗೆ ನಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ನಿಜ, ಇಡಿಯಷ್ಟು ಪ್ರೀತಿ ಬಯಸಿದ್ದು ನಿಜ. ಆದರೆ ಅದು ಯಾರು ನನ್ನ ಮದುವೆ ಮಾಡಿಸಿದ್ರೋ ಅವರ ಜೊತೆಲೇ ಮಣ್ಣಲ್ಲಿ ಮಣ್ಣಾಗೋಯ್ತು ಎಂದಳು ಕಣ್ತುಂಬಿ. ಭವಿಷ್ಯಳ ಮಾತು ಕೇಳಿದ ಭುವನ್ ವೇದನೆಯಲ್ಲಿ, ಭವಿಷ್ಯ ಆಗ ಎನ್ಬೇಡ ಎಂದು ಹೇಳುವಾಗ ಅವನ ಫ್ರೆಂಡು, ಲೋ, ಹೀಗೆ ಕಣೋ ಹುಡುಗಿರು, ಒಂದ್ಸಲ 3 ಗಂಟೆ ಬಿದ್ದಿರೆ ಗಂಡನೇ ದೇವರು ಅಂತಾರೆ. ನೀನು ಹೀಗೆ ಟೈಮ್ ವೇಸ್ಟ್ ಮಾಡೋ ಬದಲು ಮದುವೆ ಆಗು, 3 ದಿನ ಅಳ್ತಾಳೆ, 4ನೇ ದಿನಕ್ಕೆ ಸರಿಯಾಗ್ತಾರೆ ಎಂದು ವ್ಯಂಗ್ಯವಾಗಿ ಅವಳ ಕಡೆ ನೋಡಿದ. ಭವಿಷ್ಯ ಕೋಪದಲ್ಲಿ, ಹೆಣ್ಣು ಅಂದರೆ ಅಷ್ಟು ಕೇವಲ ಅಂತ ತಿಳಿದಿದೆಯಾ? ನಿಂಗೂ ಮನೆಯಲ್ಲಿ ಅಕ್ಕ ತಂಗಿ ಇದ್ದಾರೆ, ಅವ್ರಿಗೂ ಹೀಗೆ ಮಾಡಿಸ್ತೀಯಾ ಅಂದ್ಲು ಕೋಪದಲ್ಲೇ. ಅದೇ ಸಮಯಕ್ಕೆ ಭುವನ್ ಏನೋ ಯೋಚಿಸಿ ತಾಳಿ ಕೊಡು ಎಂದು ಅಲ್ಲಿದ್ದ ಹುಡುಗರ ಕಡೆ ಕೈ ಚಾಚಿದ.
ಅವನು ತಗೊಳ್ಳೋ ಮುಂಚೆ ಅವನ ಕೈಗೆ ಒಂದು ದೊಣ್ಣೆಯಿಂದ ಹೊಡ್ತಾ ಬಿತ್ತು. ತಾಳಿ ನೆಲದ ಪ್ಯಾಲಾಯಿತು. ಭುವನ್ ತನ್ನ ಕೈನ ಕೊಡುವಿ ನೋವಲ್ಲಿ ಯಾರಂತ ನೋಡ್ದ. ಅಲ್ಲಿ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ತ್ರಿಶೂಲ್ ನಿಂತಿದ್ದ ಉಗ್ರವಾಗಿ. ಆಶ್ಚರ್ಯದಲ್ಲಿ ಭವಿಷ್ಯ ಕೂಡ ನೋಡಿದ್ಲು. ಅಲ್ಲಿ ತ್ರಿಶೂಲ್ ಎದ್ದಿದ್ದನ್ನು ನೋಡಿ ಸರ್ ಎಂದು ಬೇಗ ಅವನ ಕಡೆ ಹೋಗೋಕ್ಕೆ ನೋಡುವ ಹುಡುಗಿನ ಇನ್ನೊಂದು ಕೈಯಲ್ಲಿ ಎಳೆದ ತನ್ನ ಕಡೆ ಸೆಳೆದ ಭುವನ್. ಭವಿಷ್ಯ, ನೀನು ನನ್ನೆಂಟೆ, ನೀನು ಹೀಗೆ ಹೋಗೋಕ್ಕೆ ನಾನು ಬಿಡಲ್ಲ ಎಂದ. ಆದರೆ ಭವಿಷ್ಯ ಅವನಿಂದ ಕೈ ಬಿಡಿಸ್ಕೊಳ್ಳೋಕ್ಕೆ ಕೊಸರಾಡ್ತಾ ಬಿಡಿ ಭುವನ್ ಎಂದು ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ನೋಡುವಾಗ ತ್ರಿಶೂಲ್ಗೆ ಆ ದೃಶ್ಯನ ನೋಡೋಕ್ಕಾಗಲಿಲ್ಲ. ತಕ್ಷಣ ಬಿರುಸಾಗಿ ಮುಂದೆ ಬಂದವನನ್ನು ತಡೆಯಲು ಭುವನ್ ಅಲ್ಲಿದ್ದ ಹುಡುಗರಿಗೆ ಹೇಳ್ದ. ತ್ರಿಶೂಲ್ಗೆ ಭುವನ್ ಭವಿಷ್ಯ ಕೊರಳ ಬಳಸಿ ಹಿಡ್ದಿರೋದು, ಅವಳು ಅವನ ತೋಳಲ್ಲಿ ನರಳೋದು ನೋಡಿನೇ ಕೋಪ ಬಂದಿತು. ಬಂದವರಿಗೆ ಚೆನ್ನಾಗಿ ತಳಿಸಿ ಭುವನ್ ಮುಂದೆ ಬಂದವನು ಅವನ ಮುಖಕ್ಕೆ ಒಂದು ಸರಿಯಾಗಿ ಪಂಚ್ ಕೊಟ್ಟು ಅಷ್ಟೇ ವೇಗವಾಗಿ ಭವಿಷ್ಯನ ತನ್ನ ತೋಳಿಗೆ ತಗೊಂಡ. ಭವಿಷ್ಯ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ತ್ರಿಶೂಲ್ ಬಾವುಗಳಲ್ಲಿ ಇದ್ಲು. ಹೊಡೆಯೋಕೆ ಬಂದ ಭುವನ್ನ ಕೈ ಅಡ್ಡ ಹಿಡಿದು ತಡೆದ ತ್ರಿಶೂಲ್. ಸಾಕು ಮಾಡು ಭುವನ್ ನಿನ್ನ ಹುಚ್ಚಾಟನ. ಪ್ರೀತಿ ಅದಾಗೆ ಬರಬೇಕು. ಹಾಗೆ ಅದು ಬಂದಾಗ ಯಾರನ್ನು ಹೇಳಿ ಕೇಳಿ ಬರಲ್ಲ. ಪ್ರೀತಿ ಅಂದರೆ ಅದು ಒಬ್ಬರ ಮೇಲೆ ಅದಾಗೆ ಅದು ಆಗೋದು. ನಾವು ಬಲವಂತದಿಂದ ಮಾಡಿಸೋದಲ್ಲ. ಒಂದು ಹುಡುಗಿ ಜೀವನದಲ್ಲಿ ಮದುವೆ ಅಂದರೆ ಎಷ್ಟು ಮುಖ್ಯ ಅಂತ ಗೊತ್ತಾ? ಅವಳ ಕನಸಿನ ಗೋಪುರಕ್ಕೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಈಗ ಬೇಕು ಅಂದರೆ ಸಾಧ್ಯ ಇದೆಯಾ? ಮದುವೆ ಅಂದರೆ ಪ್ರೀತಿ, ನಂಬಿಕೆ, ವಿಶ್ವಾಸ, ಈ ಮೂರಲ್ಲಿ ಒಂದನಾದರೂ ನೀನು ಸಂಪಾದನೆ ಮಾಡಿದ್ಯಾ? ಇಲ್ಲ. ಒಂದು ಹೆಣ್ಣು ಎಲ್ಲವನ್ನು ಬಿಟ್ಟು ನಮ್ಮನ್ನು ನಂಬಿ ಬರ್ತಾಳೆ ಅಂದರೆ ಅವಳು ಗ್ರೇಟ್ ಅಂತ ಅರ್ಥ. ನೀನು ನಿನ್ನ ಡ್ರಾಮಾದ ಪ್ರೀತಿ ಕಡೆ ಹೋದ್ಯಲ್ಲ, ಆಗ ಇವಳ ಬಗ್ಗೆ ಯೋಚಿಸ್ಬೇಕು ಅನ್ನಿಸ್ಲಿಲ್ವಾ? ಹುಡುಗಿರಂದರೆ ಆಡದ ವಸ್ತುಗಳಲ್ಲ, ಅವರಿಗೂ ಫೀಲಿಂಗ್ಸ್ ಇರುತ್ತೆ. ನಿನಗೇಗೆ ಆಸೆ ಕನಸುಗಳು ಇದೆಯೋ ಹಾಗೆ ಅವರಿಗೂ ಅವ್ರದ್ದೇ ಆದ ಕನಸು ಆಸೆಗಳಿವೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ನೀನು ಹಿಡಿದಿಯಾ? ಅದು ಮುಗಿದೋದ ಅಧ್ಯಾಯ. ಮತ್ತೆ ಮತ್ತೆ ಅವಳ ದಾರಿಗೆ ಅಡ್ಡ ಬರಬೇಡ. ನಿನ್ನ ಮನೆಗೆ ಬಂದ ಮಾತ್ರಕ್ಕೆ ಅವಳ ಸಂತೋಷ ಕಿತ್ಕೊಳ್ಳೋ ರೈಟ್ಸ್ ಯಾರು ಕೊಟ್ಟಿದ್ದು ನಿನಗೆ? ನಿನ್ನ ತಂದೆ ಒಪ್ಪಿದ ಹುಡುಗಿ ಇವಳೇ. ಆದರೂ ಅದನ್ನು ಒಂದು ದಿನಕ್ಕಾದರೂ ನೀನು ಜವಾಬ್ದಾರಿಯಿಂದ ನಿಭಾಯಿಸಿದ್ಯಾ? ಅವಳಿಗೆ ಏನು ಇಷ್ಟ ಅಂತ ಗೊತ್ತಾ? ಯಾವ ಕಲರ್ ಇಷ್ಟ ಅಂತ ಗೊತ್ತಾ ಎಂದ ಕೋಪದಲ್ಲಿ. ತಕ್ಷಣ ಭುವನ್ ಕೋಪದಲ್ಲಿ ಅವಳಿಗೆ ಆರೆಂಜ್ ಅಂದರೆ ಇಷ್ಟ ಎಂದು ಮಾತನ್ನು ಮುಂದುವರಿಸೋ ಮುನ್ನ ತ್ರಿಶೂಲ್, ನೋ, ಅವಳು ಇಷ್ಟಪಡೋ ಕಲರ್ ಪರ್ಪಲ್. ಅವಳು ಇಷ್ಟಪಡೋ ಫುಡ್ ವೆಜ್ ಪುಲಾವ್. ಅವಳು ಯಾವಾಗಲೂ ಪೀಸ್ಫುಲ್ ಲೈಫ್ನ ಇಷ್ಟಪಡ್ತಾಳೆ. ಅವಳಿಗೆ ನೋವಾದರೂ ಖುಷಿಯಾದರೂ ಮಾಡೋದು ಒಂದೇ, ಅಡುಗೆ. ಇಷ್ಟು ನಾನು ಅವಳು ನಮ್ಮ ಮನೆಗೆ ಬಂದ ದಿನದಿಂದ ತಿಳ್ಕೊಂಡಿದ್ದೀನಿ. ನೀನು ಅವಳಿಗೆ ಗಂಡ ಅಂದೆಯಲ್ಲ, ಎಲ್ಲಿ ಒಂದೆರಡು ಪಾಯಿಂಟ್ ಹೇಳು ಅವಳ ಬಗ್ಗೆ ಎಂದ. ತ್ರಿಶೂಲ್ ಮಾತು ಕೇಳಿದ ಭುವನ್ ಶೇಮ್ ಫೀಲ್ ಆಯಿತು. ತಲೆ ತಗ್ಸ್ದ. ತ್ರಿಶೂಲ್, ಏನು ಇಲ್ಲ ಅಲ್ವಾ? ಅವಳು ಫ್ರೀಡಮ್ ಬಯಸೋದು ಭುವನ್. ಹಾಡು ಹಕ್ಕಿನ ಗೂಡಲ್ಲಿ ಕಟ್ಟಾಕಬಾರ್ದು. ಅವಳು ಅಷ್ಟೇ. ಅವಳು ಒಂದು ಪ್ರಶಾಂತವಾದ ಪ್ರಕೃತಿ ಥರ. ಅವಳು ಇಷ್ಟ ಬಂದ ಹಾಗೆ ಇರೋಕ್ಕೆ ಬಿಟ್ಬಿಡಬೇಕು. ಅದೇ ನಮ್ಮಂಥ ಹುಡುಗರು ಮಾಡುವ ದೊಡ್ಡ ಉಪಕಾರ ಅಂದ. ಭವಿಷ್ಯ ತ್ರಿಶೂಲ್ ಹೇಳಿದ ಒಂದೊಂದು ಮಾತನ್ನು ಕೇಳಿ ಆಶ್ಚರ್ಯ ಆಯಿತು. ಈಗ ಶಾಂತವಾಗಿದ್ದ ಅವಳ ಮನಸ್ಸು ಕಲಕಿತ್ತು. ತ್ರಿಶೂಲ್ ಹೇಳಿದ ಅಷ್ಟು ಮಾತನ್ನು ಕೇಳಿ ನನ್ನ ಇಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಈಗ ಸಾಧ್ಯ ಎಂದು ಯೋಚಿಸೋಕೆ ಶುರು ಮಾಡಿದ್ಲು. ಇತ್ತ ತ್ರಿಶೂಲ್, ನೀನು ನಿಜವಾಗ್ಲೂ ಅವಳನ್ನು ಪ್ರೀತಿ ಮಾಡಿದ್ರೆ ಅವಳ ಪಾಡಿಗಿರೋಕ್ಕೆ ಬಿಟ್ಬಿಡು. ಇನ್ನು ಮುಂದೆ ನೀನು ಅವಳನ್ನು ಡಿಸ್ಟರ್ಬ್ ಮಾಡಬೇಡ. ಇದೇ ನೀನು ಅವಳಿಗೆ ಕೊಡುವ ದೊಡ್ಡ ಗಿಫ್ಟ್ ಎಂದ. ಭುವನ್ ಕಣ್ಣು ತುಂಬಿತ್ತು. ಅವನಿಗೆ ಭವಿಷ್ಯನ ಬಿಟ್ಕೊಡೋ ಮನಸ್ಸಿಲ್ಲ. ಆದರೆ ಈಗಾಗಲೇ ಅವಳ ಮನಸ್ಸಲ್ಲಿ ಎಲ್ಲೋ ತ್ರಿಶೂಲ್ ಇದ್ದಾನೆ ಅನ್ನೋದನ್ನು ಅವಳ ಕಣ್ಣಲ್ಲಿ ಕಾಣುವ ತ್ರಿಶೂಲ್ ಮೇಲಿನ ಮೆಚ್ಚುಗೆ ನೋಟವನ್ನು ನೋಡಿನೇ ತಿಳಿದುಬಿಟ್ಟ. ಭುವನ್ ಏನು ಮಾತಾಡಿಲ್ಲ, ಕುಸಿದು ಕೂತ. ತ್ರಿಶೂಲ್ಗೆ ಕೂಡ ಆ ಕ್ಷಣ ಬೇಸರ ಆಯಿತು. ಯಾಕಂದರೆ ಒಬ್ಬರನ್ನು ಪ್ರೀತಿ ಮಾಡಿ ಬಿಟ್ಕೊಡೋದು ತುಂಬ ಕಷ್ಟ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಭವಿಷ್ಯ ಬಿಟ್ಟು ಭುವನ್ ಕಡೆ ಬಂದು ಅವನ ಸಮ್ಮಕ್ಕೆ ಕೂತು, ಭುವನ್, ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು ಪ್ಲೀಸ್. ಈಗೆಲ್ಲ ಕೊರಗಿ ನಿನ್ನ ಲೈಫ್ನ ಹಾಳು ಮಾಡ್ಕೊಬೇಡ. ನಿನಗಿನ್ನೂ ಲೈಫ್ ಇದೆ. ನಿನ್ನ ಇಷ್ಟಪಡೋ ಹುಡುಗಿನ ಮದುವೆ ಆಗಿ ಅವಳನ್ನಾದರೂ ಚೆನ್ನಾಗಿ ನೋಡ್ಕೊ ಎಂದು ಭುವನ್ ಭುಜಾನ ತಟ್ಟಿ ಮೇಲೆ ಎದ್ದವನಿಗೆ ಈಗ ತನ್ನನ್ನು ಭವಿಷ್ಯ ಒಪ್ಪಲಿಲ್ಲ ಅಂದರೆ
ಭುವನ್ಗಿಂತ ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ ಎಂದು ಯೋಚಿಸಿ ಮನಸ್ಸು ಒಮ್ಮೆ ಹೆದರಿತ್ತು. ಭುವನ್ ಸ್ವಲ್ಪ ದಿನ ನೋಡಿದ್ದ, ಬಟ್ ತ್ರಿಶೂಲ್ ಅವಳ ಕಾಳಜಿ ನೋಡಿದ್ದ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದ. ತನ್ನ ಮಗು ಅವಳನ್ನು ಅಮ್ಮ ಎಂದಾಗ ಮನಸಾರೆ ಒಪ್ಪಿ ಮದುವೆ ಆಗ್ತೀಯಾ ಎಂದು ಕೇಳಿದ್ದ. ಆದರೆ ಅವಳು ಒಪ್ಪಿರಲಿಲ್ಲ. ಹೇಗೋ ಸರ್ಕಸ್ ಮಾಡಿ ಅವಳನ್ನು ಮಗುವಿನ ನೆಪ ಹೇಳಿ ಕಟ್ಟಾಕಿದ್ದ. ಬಟ್ ವಾಸ್ತವದಲ್ಲಿ ಅವಳು ಮದುವೆಗೆ ಒಪ್ಪಿಲ್ಲ ಅಂದರೆ ತಾನು ಭುವನ್ಗಿಂತ ಇನ್ನೂ ಹೆಚ್ಚು ನೋವು ತಿನ್ನಬೇಕು ಎಂದು ತಿಳಿದುಕೊಂಡ. ಆದರೆ ಭವಿಷ್ಯ ಮನಸ್ಸಲ್ಲಿ ಬೇರೇನೇ ಓಡ್ತಿದೆ. ಭುವನ್ ಮತ್ತು ತ್ರಿಶೂಲ್ನ ಅಳೆದು ತೂಗಿ ಹೂ ಇಸ್ ಬೆಸ್ಟ್ ಎಂದು ಯೋಚಿಸಿದವಳ ಮನಸ್ಸು ತ್ರಿಶೂಲ್ ಕಡೆ ವಾಲಿದ್ದು ಸುಳ್ಳಲ್ಲ. ಇಷ್ಟು ಚಿಕ್ಕ ಸಮಯದಲ್ಲೇ ನಾನು ಅವ್ರಿಗೆ ಏನೂ ಇಲ್ಲದಿದ್ದಾಗ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇನ್ನೂ ಅವರ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಂದುಕೊಂಡೆ ಅವಳ ಕೈ ಹಿಡಿದು ನಡೆಯುತ್ತಿದ್ದವನ ಕಡೆಯೇ ನೋಡ್ತಿದ್ಲು. ತ್ರಿಶೂಲ್ ಹೆದರುವಂತೆ ಭವಿಷ್ಯ ತ್ರಿಶೂಲ್ನ ನಿರಾಸೆ ಮಾಡ್ತಾಳ. ಎಂದಿನಂತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.